ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇಂದು ನಾವು 7ನೇ ತರಗತಿ ವಿಜ್ಞಾನ ವಿಷಯದ ಚಲನೆ ಮತ್ತು ಕಾಲ ಎಂಬ ಪಾಠದಲ್ಲಿನ ಚಟುವಟಿಕೆ 9.1 ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಈ ಚಟುವಟಿಕೆಯಲ್ಲಿ 2 ಚಿತ್ರಗಳನ್ನು ನೀಡಲಾಗಿದ್ದು, 2 ಚಿತ್ರಗಳನ್ನು ಗಮನಿಸಿ ಅತಿ ಹೆಚ್ಚು ವೇಗ ಹೊಂದಿರುವ ವಾಹನ ಯಾವುದು ಹಾಗೂ ಅತಿ ಕಡಿಮೆ ವೇಗ ಹೊಂದಿರುವ ವಾಹನ ಯಾವುದು ಎಂಬುದನ್ನು ನಾವು ಗುರುತಿಸಬೇಕಾಗಿದೆ. ಈಗ ಆ ಚಿತ್ರವನ್ನು ನೋಡೋಣ. ಈ 2 ಚಿತ್ರಗಳನ್ನು ಸರಿಯಾಗಿ ಗಮನಿಸಿ. ಮೊದಲನೇ ಚಿತ್ರದಲ್ಲಿ ವಾಹನಗಳು ರಸ್ತೆಯ ಮೇಲೆ ಒಂದೇ ದಿಕ್ಕಿನ ಕಡೆ ಚಲಿಸ್ತಾ ಇರೋದನ್ನು ನೋಡ್ಬೋದು. ಅದೇ ರೀತಿ ಚಿತ್ರ 9.2ರಲ್ಲಿ ಕೂಡ ವಾಹನಗಳು ಅದೇ ರೀತಿ ಒಂದೇ ದಿಕ್ಕಿನಲ್ಲಿ ರಸ್ತೆಯ ಮೇಲೆ ಚಲಿಸ್ತಾ ಇರೋದನ್ನು ನಾವು ನೋಡಬಹುದು. ಆದರೆ ಚಿತ್ರ 2ರಲ್ಲಿ ಅಂದರೆ ಚಿತ್ರ 9.2ರಲ್ಲಿ ಸ್ವಲ್ಪ ಸಮಯದ ನಂತರ ಅಂತ ಇದೆ. ಅಂದರೆ ನಾವೀಗ ಒಂದು ಊಹೆಯಲ್ಲಿ ಯೋಚನೆ ಮಾಡೋದಾದರೆ, ಮೊದಲನೇ ಚಿತ್ರವನ್ನು ನಾವು ಆ ಚಿತ್ರವನ್ನು ತೆಗೆದಾಗ ನೋಡಿದಾಗ ಸಮಯ 0 ಇತ್ತು ಅಂತ ಭಾವಿಸಿದ್ರೆ, 2ನೇ ಚಿತ್ರವನ್ನು ನೋಡಬೇಕಾದ್ರೆ 30 ನಿಮಿಷದ ಸಮಯಗಳ ನಂತರ ಅಂತ ನಾವು ಭಾವಿಸೋದಾದರೆ, ಈ 30 ನಿಮಿಷ ಸಮಯದ ನಂತರ ಅಂದರೆ ಅರ್ಧ ಗಂಟೆ ನಂತರ ನೋಡಿದಾಗ ಈ ವಾಹನಗಳ ಸ್ಥಿತಿ ಅಥವಾ ಸ್ಥಾನ ಎಲ್ಲಿತ್ತು, ಆದರೆ ಮೊದಲು ಇದ್ದ ಸ್ಥಾನ ಎಲ್ಲಿತ್ತು, ಎರಡನ್ನೂ ನಾವು ಹೋಲಿಸಿ ನೋಡಿದ ಮೊದಲನೇ ಚಿತ್ರದಲ್ಲಿ ನೋಡಿ, ಕೆಂಪು ಮತ್ತು ಅರಿಶಿನ ಕಾರುಗಳ ಹಿಂಭಾಗದಲ್ಲಿ ಇರುವಂಥ ಬಿಳಿ ಬಣ್ಣದ ಕಾರು ಮತ್ತು ಈ ಮೂರನ್ನು ಈ ಚಿತ್ರದಲ್ಲಿ ಚಿತ್ರ 2ರಲ್ಲಿ ನೋಡಿದಾಗಲೂ ಕೂಡ ನಾವು ಅದೇ ಸ್ಥಾನದಲ್ಲಿ ಇರೋದು ನಮಗೆ ಕಾಣಿಸ್ತಾ ಇದೆ. ಮೊದಲನೇ ಚಿತ್ರದಲ್ಲಿ 2ಕ್ಕೂ ಕಂಪೇರ್ ಮಾಡಿದಾಗ, ಹೋಲಿಸಿದಾಗ ಅವುಗಳ ಸ್ಥಾನದಲ್ಲಿ ಯಾವ ಬದಲಾವಣೆ ಕಂಡು ಬರ್ತಾ ಇಲ್ಲ. ಅದೇ ರೀತಿ ಇನ್ನು ಉಳಿದ ಕಾರುಗಳನ್ನು ನಾವು ಗಮನಿಸಿದಾಗ ಅವುಗಳ ಸ್ಥಾನವೂ ಕೂಡ ಮುಂಚೆ ಇದ್ದಂಥ ಸ್ಥಾನದಲ್ಲೇ ಇದೆ. ಆದರೆ ಈ ಹಸಿರು ಬಣ್ಣದ ಕಾರ್ ಏನಿದೆ, ಆ ಕಾರಿನ ಸ್ಥಾನ ಬದಲಾಗಿದೆ, ಅಂದರೆ ಮುಂದೆ ಬಂದಿದೆ, ಅಂದರೆ ಅದರ ವೇಗ ಹೆಚ್ಚಾಗಿದೆ ಅಂತ ಇದು ನಮಗೆ ತಿಳಿಸುತ್ತೆ. ಹಾಗಾದರೆ ಈಗ ನಾವು ಹೇಳ್ಬೋದು ಯಾವ ವಾಹನ ಅತಿ ಹೆಚ್ಚು ವೇಗ ಹೊಂದಿದೆ ಹಾಗೂ ಯಾವ ವಾಹನ ಅತಿ ಕಡಿಮೆ ವೇಗವನ್ನು ಹೊಂದಿದೆ ಅಂತ ನೋಡೋಣ. ಈಗ ನಿಮಗೆ ಗೊತ್ತಾಗ್ತಾ ಇದೆ. ಹಿಂದೆ ಇತ್ತಲ್ಲ ಕಾರು ನೋಡಿ, ಈ ಕೆಂಪು ಬಣ್ಣದ ವೃತ್ತದ ಒಳಗಡೆ ಇದೆ. ಈ ಕಾರು ಮುಂಚೆ ಎಲ್ಲಿತ್ತೋ ಅದೇ ಸ್ಥಾನದಲ್ಲಿದೆ. ಹಾಗಾಗಿ ಈ ಕಾರು ಅತಿ ಕಡಿಮೆ ವೇಗವನ್ನು ಹೊಂದಿದೆ. ಈ ಹಸಿರು ಬಣ್ಣದ ಕಾರು ಮೊದಲಿಗಿಂತ ಹೆಚ್ಚು ಸ್ಥಾನ ಮುಂದೆ ಹೋಗಿದೆ, ಅಂದರೆ ಅದು ಹೆಚ್ಚು ದೂರವನ್ನು ಕ್ರಮಿಸಿದೆ ನಿರ್ದಿಷ್ಟ ಸಮಯದಲ್ಲಿ. ಹಾಗಾಗಿ ನಿರ್ದಿಷ್ಟ ಸಮಯದಲ್ಲಿ ಅತಿ ಹೆಚ್ಚು ದೂರ ಕ್ರಮಿಸಿರೋದನ್ನ ನಾವು ವೇಗವನ್ನು ಹೆಚ್ಚು ಹೊಂದಿದೆ ಅಂತ ಹೇಳ್ಬೋದು. ಹಾಗಾಗಿ ಹಸಿರು ಬಣ್ಣದ ಕಾರು ಅತಿ ಹೆಚ್ಚು ವೇಗವನ್ನು ಹೊಂದಿದೆ, ಬಿಳಿ ಬಣ್ಣದ ಕಾರು ಅತಿ ಕಡಿಮೆ ವೇಗವನ್ನು ಹೊಂದಿದೆ ಅಂತ ಹೇಳ್ಬೋದು. ಧನ್ಯವಾದಗಳು.